ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಇಂದಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇವತ್ತು 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬಾಡಿ ವಾರೆಂಟ್ ಮುಖಾಂತರವಾಗಿ ಕಸ್ಟಡಿಗೆ ಪಡೆಯುವುದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ನಿಖಿಲ್, ಕಿರಣ್, ಸುನಿಲ್ ಸೇರಿ 4 ಕಸ್ಟಡಿಗೆ ಅರ್ಜಿ. 4ರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಿದ್ದಾರೆ ಸಿಐಡಿ. ಕಾಲ್ತುಳಿತ ಸಂಬಂಧ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆಯನ್ನ ನಡೆಸಿದೆ ಈಗ ಆಲ್ರೆಡಿ ಸಿಐಡಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಲಾಗಿದೆ. ನಿನ್ನೆ ಸಿಐಡಿ ಕಚೇರಿಯಲ್ಲಿ ದೃಶ್ಯಾವಳಿಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ನೂಕು ನುಗ್ಗಲು ಕಾಲ್ತುಳಿತದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಯಾವ್ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿ ನಿಯೋಜನೆ ಆಗಿತ್ತು, ನೂಕು ನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರಾ ಇಲ್ವಾ, ಇದನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಕಾಲ್ತುಳಿತ ಉಂಟಾಗೋದಕ್ಕೆ ಮೂಲ ಕಾರಣ ಏನು ಅನ್ನೋ ಬಗ್ಗೆ ತನಿಖೆ ಚುರುಕು ಪಡ್ಕೊಳ್ತಾ ಇರೋದು. ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಮಂದಿಯ ಹೆಸರು ಕೇಳಿ ಬರ್ತಾ ಇದೆ. ಆ ಇಲಾಖೆ ಈ ಇಲಾಖೆ ಅಂತ ಸರ್ಕಾರವನ್ನು ಸೇರಿಸಿ ಎಲ್ಲರ ಮೇಲೂ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇದೆ, ಗೂಬೆ ಕೂರಿಸಲಾಗ್ತಾ ಇದೆ. ನಿಜವಾಗ್ಲೂ ಈ ಪ್ರಕರಣದಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರಿಂದ ಇಷ್ಟು ಅನಾಹುತ ಸಂಭವಿಸ್ತು ಅನ್ನೋದು ತನಿಖೆ ಆಗಬೇಕು ಮತ್ತು ಅವ್ರಿಗೆ ಶಿಕ್ಷೆನೂ ಆಗಬೇಕು. ಅದೇ ಹಾದಿಯಲ್ಲಿ ಇದೀಗ ಅಧಿಕಾರಿಗಳು ಸಾಕ್ತಾ ಇದ್ದಾರೆ. ಇವತ್ತಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇವತ್ತು 4 ಆರೋಪಿಗಳು ಅವರುಗಳನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಈ ಬಾಡಿ ವಾರೆಂಟ್ ಮುಖಾಂತರವಾಗಿ ಕಸ್ಟಡಿಗೆ ಪಡೆಯುವುದಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ನಿಖಿಲ್, ಕಿರಣ್, ಸುನಿಲ್ ಈ ಸೇರಿ 4ರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ. 4ರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ ಸಿಐಡಿ. ಇವ್ರುಗಳ ಪಾತ್ರ ಏನು? ಇವ್ರುಗಳು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ರು. ಸೆಲೆಬ್ರೇಷನ್ ಇದೆ, ಬನ್ನಿ ಸೆಲೆಬ್ರೇಷನ್ ಹೀಗೆ ಮಾಡೋಣ, ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದವರು, ಅದನ್ನು ಸರ್ಕಾರಕ್ಕೆ ತಿಳಿಸಿದವರು, ಮನವಿ ಮಾಡಿದವರು, ಭದ್ರತೆಯನ್ನು ನೋಡ್ಕೊಂಡವರು, ಎಷ್ಟು ಜನ ಭದ್ರತಾ ವ್ಯವಸ್ಥೆಗಿದ್ದಾರೆ, ಯಾವ್ಯಾವ ಗೇಟಲ್ಲಿ ಎಷ್ಟೆಷ್ಟು ಸಿಬ್ಬಂದಿ ಇದ್ದಾರೆ ಎಲ್ಲ ಮಾಡಿದ್ದು ನೋಡಿದ್ದು ಇವ್ರುಗಳು. ಹಾಗಾಗಿ ಇವರನ್ನು ಮೊದಲಿಗೆ ವಿಚಾರಣೆ ಮಾಡ್ತಾರೆ. ಈಗ ಆಲ್ರೆಡಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿ ಆಗಿದೆ. ಸಿಬ್ಬಂದಿಯನ್ನ ನೇಮಕ ಮಾಡಿದ್ವಿ ಭದ್ರತೆಗೆ ಅಂತ ಹೇಳ್ತಾ ಇದ್ರು. ಎಷ್ಟು ಜನರನ್ನ ಮಾಡಿದ್ರಿ, ಯಾವ್ಯಾವ ಗೇಟಲ್ಲಿ ಎಷ್ಟು ಜನ ನಿಂತಿದ್ರು, ಅವ್ರು ಏನು ಮಾಡ್ತಾ ಇದ್ರು, ಇದೆಲ್ಲವನ್ನ ಕೂಡ ನಿನ್ನೆಗೆ ಕಂಪ್ಲೀಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿ ಚೆಕ್ ಮಾಡಿದ್ದಾರೆ. ನಿನ್ನೆ ಸಿಐಡಿ ಕಚೇರಿಯಲ್ಲಿ ದೃಶ್ಯಾವಳಿಗಳನ್ನ ಖುದ್ದಾಗಿ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ನೂಕು ನುಗ್ಗಲು ಕಾಲ್ತುಳಿತದ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಎಲ್ಲಿ ಶುರುವಾಯಿತು, ಹೇಗೆ ಶುರುವಾಯಿತು, ಕಾಲ್ತುಳಿತ ಪ್ರಾರಂಭ ಆಗಿದ್ದು ಎಲ್ಲಿ, ಇದೆಲ್ಲವನ್ನು ಕೂಡ ಪರಿಶೀಲಿಸಿದ್ದಾರೆ. ಹಾಗೆಯೇ ಯಾವ್ಯಾವ ಗೇಟ್ ಬಳಿ ಎಷ್ಟೆಷ್ಟು ಸಿಬ್ಬಂದಿ ಇದ್ರು, ನೂಕು ನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರಾ ಅಥವಾ ಬೇರೆ ಕಡೆಗೆಲ್ಲಾದ್ರೂ ಹೋಗಿದ್ರಾ, ಹಾಗೇನಾದ್ರೂ ಬೇರೆ ಕಡೆಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧವೂ ಶಿಕ್ಷೆ ಆಗತ್ತೆ. ಕಾಲ್ತುಳಿತ ಉಂಟಾಗೋದಕ್ಕೆ ಮೂಲ ಕಾರಣ ಏನು? ನೂಕು ನುಗ್ಗಲಾಯ್ತಾ, ಕೆಳಗಡೆ ಜಾರು ಬಿದ್ರಾ, ಸ್ಲ್ಯಾಬ್ ಬಿತ್ತು ಅಂತ ಹೇಳ್ತಾ ಇದ್ರು, ಅದಾಯ್ತಾ, ಏನು ಎತ್ತ ಎಲ್ಲವನ್ನ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ.